ಇವತ್ತು ನಮ್ಮ ಮಮ್ಮಿ ಎಷ್ಟು ಎದೊಳ್ಸಿದ್ರು ಎದೊಳ್ದಲೆ 7:30ಗಲ್ವಾ ಹಾಲಾಕದು ಅಂತ ಹಂಗಾಡ್ಕೊಂಡ್ ಹಿಂಗಾಡ್ಕೊಂಡ್ 7 ಗಂಟೆಗೆ ಎದ್ದು ಹೋದ್ರೆ ಹಾಲ್ ಕರಿಯಕ್ಕೆ ಜಗ್ನೆ ತಗೊಂಡೋಗಿಲ್ಲ. ನನಗ್ ಬೇರೆ ಜಗ್ ಇಲ್ದಲೆ ಹಾಲ್ ಕರಿಯಕ್ ಬರಲ್ಲ. ಆಮೇಲೆ ಈ ತರ ಎಲ್ಲ ಚಲ್ಕೊಂಡ್ ಹಾಲ್ ಕರ್ದ್ಬಿಟ್ಟೆ. ಆಮೇಲೆ ನಮ್ಮ ಮಮ್ಮಿನೇ ಮನೆಗೆ ಅಂತ ಹಾಲ್ ತಗೊಬಂತು. ನಮ್ಮ ಅಣ್ಣ ಇಷ್ಟ ದಿವಸ ಹಾಲ್ ಕುಡಿತಾ ಇದ್ದವನು ಇವತ್ತು ಹೊಸದಾಗಿ ನನ್ನ ಕಾಫಿ ಮಾಡ್ಕೊಡು ಅಂತ ಕೇಳ್ದ. ಅದಕ್ಕೆ ನಮ್ಮ ಮಮ್ಮಿ ಇಲ್ಲ ಅವನಿಗೆ ಹಾಲ್ ಕೊಡು ಅಂದ್ಬಿಡದ. ಇವ್ರು ನನಗ್ ಮಾಡ್ಕೊಡಲ್ಲ ಅಂತ ಅವನೇ ಮಾಡ್ಕೊತಿದ್ದ. ಏನ್ ಮಾಡ್ಕೊತಾ ಇದೀಯಪ್ಪ? ಅಲ್ಲ ಇವನು ನನ್ನ ಕೇಳಿದ್ದು ಕಾಫಿ ಅಲ್ವಾ, ಟೀ ಮಾಡ್ಕೊತಿದ್ದಾನೆ. ಗೈಸ್ ಏನ್ ಗೊತ್ತಾ, ನಾನ್ ನಮ್ಮ ಅಣ್ಣಂಗೆ ಈ ಕಪ್ ನ ಬರ್ತಡೆಗೆ ಅಂತ ಯಾವಾಗ್ಲೂ ತಗೊಟ್ಟಿದ್ನ ಈಗ ಯೂಸ್ ಮಾಡ್ತಾವನೆ. ಏನ್ ಜ್ಞಾನೋದಯ ಆಯ್ತೋ ಗೊತ್ತಿಲ್ಲ. ಆಮೇಲೆ ಪಲ್ಯ ಮಾಡಿ ಚಪಾತಿ ಮಾಡಿ ಎಲ್ಲರಿಗೂ ಕೊಟ್ಟು, ಅಲ್ಲ ನಮ್ಮ ಮಮ್ಮಿ ಈ ರೇಂಜ್ ಪಲ್ಯ ನೆಗ್ತೈತಲ್ಲ ಅಷ್ಟ್ ಚೆನ್ನಾಗ್ ಮಾಡಿದ್ನ ನಾನು. ನನಗೆ ಡೌಟ್ ಆಗ್ತಾ ಇದೆ. ವಜ್ಜೆ ಮಾಡ್ಕೊಂಡ್ ಬಂದಿದೀಯಲ್ಲ, ಕಾಲ್ ನೋಡ್ಲಿನವ ಪೋಲಿ ಬೈಲಿ ಬಾರಪ್ಪ. ಆಮೇಲೆ ನಮ್ಮ ಅಣ್ಣ ವಾಕಿಂಗ್ ಮಾಡ್ತಾ ಇದ್ದ. ಏನ್ ಗೊತ್ತಾ ಗೈಸ್, ನಮ್ಮ ಅಣ್ಣ ಸಣ್ಣ ಆಗ್ಬೇಕು ಅಂತಾನೆ. ಇವ್ನ್ ಡಯಟ್ ಮಾಡೋದು ಹೆಂಗೆ ಅಂದ್ರೆ, ತಿಂಡಿ ಊಟ ಆದ ತಕ್ಷಣ ವಾಕಿಂಗ್ ಮಾಡೋದು, ಬೆಳಿಗ್ಗೆ ಎದ್ದ ತಕ್ಷಣ ಸಂಜೆ ಆಗದೆ ತಡ. ನಾನ್ ಕೊಡ್ಸಿರೋ ಕಪ್ಪಲ್ಲಿ ಬೂಸ್ಟ್ ಹಾಕೊಂಡ್ ಹಾಲ್ ಕುಡಿಯೋದು, ಜೊತೆಗೆ ನೆಂಚ್ಕೊಂಡ್ ಬಿಸ್ಕೆಟ್ ಬ್ರೆಡ್ ತಿನ್ನೋದು. ಇವೆಲ್ಲಾನು ತಿನ್ನೋನು ಸಣ್ಣ ಆಗ್ಬೇಕು ಅಂತ ಯಾಕಪ್ಪ ಅನ್ಬೇಕು? ನಮ್ಮ ಅಣ್ಣನ್ ಲಾಜಿಕ್ ಗೊತ್ತಾಗಲ್ಲ ಕಣಪ್ಪ. ಇಷ್ಟ ಆದ್ರೆ ಸಪೋರ್ಟ್ ಮಾಡಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.